190 ಗಿಡ ಐತಿ. ಎಷ್ಟು ವರ್ಷದ ಗಿಡ ಇದು 6ನೇ ವರ್ಷದ ಗಿಡ ಸರ್. ನಾವು ಈಗ 4 ವರ್ಷದಿಂದ ಇದನ್ನೇ ಬಳಸ್ತಾ ಇರೋದು. ಔಷಧಿ ಈ ಪ್ರಾಡಕ್ಟ್ ಕರೆಕ್ಟ್. ಈ ಪ್ರಾಡಕ್ಟ್ ಆಗ್ತಾ ಈ ಇರೋದು. ಪ್ರಾಡಕ್ಟ್ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ? ಈಗ 4 ವರ್ಷದಿಂದಲೂ ನಾನು ಇದನ್ನೇ ಬಳಸ್ತಾ ಇರೋದು. ಏನು ಬೇರೆ ಇದು ಬಿಟ್ಟು ಬೇರೆ ಏನು ಹಾಕಿದ್ರಾ? ಸೀಮೆ ಗೊಬ್ಬರ ಹಾಕಿಲ್ಲ, ನಾನು ಏನೂ ಹಾಕಿಲ್ಲ. ಒಂದೊಂದು ಪುಟ್ಟಿ ಕುರಿ ಗೊಬ್ಬರ ಮಾತ್ರ ಹಾಕಿದ್ದೀನಿ, ಬಿಟ್ರೆ ಇನ್ನೇನು ಹಾಕಿಲ್ಲ. ಇದನ್ನ ಮಾತ್ರ ವರ್ಷದಲ್ಲಿ 2 ಸರಿ ಹಾಕ್ತೀನಿ. ಸರಿ ಒಂಬಾಳೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಗೆ ಹಾಕ್ತೀನಿ. ಒಂಬಾಳೆ ಸ್ಟಾರ್ಟ್ ಆಗಿ ಹಳ್ಳೆಲ್ಲ ಇದಾಗುತ್ತಲ್ಲ, ಅವಾಗ ಹಳ್ಳು ಡ್ರಾಪ್ ಆಗಲ್ಲ ಅಂತಂದು ಹಾಕ್ತೀನಿ ಇದನ್ನು. ಜ್ಯೂಸು 2 ಸೈಡ್ ಒಂದೊಂದು ಗುನ್ನ ಮಾಡಿದ್ಬಿಟ್ಟು ಹಾಕ್ತೀನಿ. ಒಳ್ಳೆ ಇದೈತಿ. 2,75,000. 190 ಗಿಡ ಎಷ್ಟು ಕೊಟ್ಟಿದ್ಯಾ? 2,75,000 ಕೊಟ್ಟಿದ್ದೀನಿ. ಓಕೆನಾ? ಸೊ ಫಸ್ಟ್ ಮೊದಲೇ ವರ್ಷ ಇದು 6ನೇ ವರ್ಷದ ಬೆಳೆನ. ಫಸ್ಟ್ನೇ ಬೆಳೆ ಎಷ್ಟು ಕೊಟ್ಟಿದ್ದೆ? ಫಸ್ಟ್ನೇ ಬೆಳೆ 135 ಕೊಟ್ಟಿದ್ದೆ. 130 ಗಿಡ ಆಗಿತ್ತು ಅವಾಗ, 5ನೇ ವರ್ಷ. ಸೊ 5ನೇ ವರ್ಷ 130 ಗಿಡ ಆಗಿತ್ತ. ಈಗ 190 ಗಿಡನ 2,75,000. 2,70,000. ಸೊ ಇದು ನಮ್ಮ ಪ್ರಾಡಕ್ಟ್ ಏನು ಅನ್ಸುತ್ತೆ ನಿನಗೆ? ಒಳ್ಳೆ ಇದೈತೆ ಸರ್, ಒಳ್ಳೆ ರಿಸಲ್ಟ್ ಐತೆ. ಆಮೇಲೆ ಯಾರನ್ನು ಇದು ಒಳ್ಳೆ ಇದು ಬರುತ್ತಲ್ಲ, ತೂಕ ಬರುತ್ತೆ. ಹೋದ್ ಸರಿ ತಗೊಂಡನ್ ಕೂಡ ನನಗೆ ಫೋರ್ಸ್ ಮಾಡಿದೆ ಈ ಸರಿ ನನಗೆ ಕೊಡು ಅಂತ. ಲಾಭ ಆಯ್ತು? ಲಾಭ ಆಗಿತ್ತು. ಒಳ್ಳೆ ತೂಕ ಐತಪ್ಪ ನಿನ್ ತೋಟ. ಸೊಸಿ ಮರ ಅಂತ ಅಂದು ನಾನು ಹೊಸರಿ ನೀನು ಸೊಸಿ ಮರ ಅಂತ ಅಂದೆ. ಇಲ್ಲ ಅಣ್ಣ, ಸೊಸಿ ಮರ ಆದ್ರೆ ಹಳೆ ಮರದ್ದು ಏನು ತೂಕ ಬರುತ್ತೆ ಅದೇ ತೂಕ ಬರುತ್ತೆ ಅಂತ. ಸೊ ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಾನು ಎಲ್ಲಾ ರೈತರಿಗೂ ಇದನ್ನ ಹಾಕಿಬಿಟ್ಟು ಒಳ್ಳೆ ಇದು ಮಾಡ್ರಿ ಅಂತ ಹೇಳ್ತೀನಿ. ನಂದು ತೆಂಗಿನ ಗಿಡ 1000 ಕಾಯಿಗೆ 1 ಕ್ವಿಂಟಲ್ 75ರಿಂದ 80 ಕೆಜಿ ಬರುತ್ತೆ ನಂದು. ಒಳ್ಳೆ ಇದು ಬರುತ್ತೆ ಇಳುವರಿ. 170 ಕೆಜಿ. 170ರಿಂದ 80 ಕೆಜಿ ಬರುತ್ತೆ 1 ಕ್ವಿಂಟಲ್ ಕಾಯಿಗೆ. 1,000 ಕಾಯಿಗೆ. 1,000 ಕಾಯಿಗೆ ಕೊಬ್ಬರಿ ತೂಕ ಹೇಳೋದು. ಕೊಬ್ಬರಿ ಎಲ್ಲದು ಬೇರೆಯವ್ರದೆಲ್ಲ ಎಷ್ಟು ಬರುತ್ತೆ? ಬೇರೆಯವ್ರದೆಲ್ಲ ಇಲ್ಲಿ ಒಂದು 120, 130, 140 ಒಳಗೆ ಎಲ್ಲ. 170 ಕೆಜಿ ಬಂದು 170, 180ವರೆಗೂ ಬರುತ್ತೆ ನಾನು. ಓಕೆ ಓಕೆ ಓಕೆ. ಎಲ್ಲ ರೈತರಿಗೆ ನಮ್ಮ ಈ ಪ್ರಾಡಕ್ಟ್ ಅನ್ನ ನೀನು ಎಲ್ಲ ಧೈರ್ಯ ಬಳಸಿ ಯಾವ್ದು ಸೀಮೆ ಗೊಬ್ಬರ ಕೆಮಿಕಲ್ ಹಾಕಿ ಮಾಡೋದಕ್ಕಿಂತ ಇದನ್ನ ಕಡಿಮೆ ಬೆಳೆಯಲ್ಲಿ ಉಪಯೋಗ ಮಾಡ್ಕೊಂಡು ಕಡಿಮೆ ಖರ್ಚಲ್ಲಿ, ಆಮೇಲೆ ನೆಲ ಒಳ್ಳೆ ಸ್ಮೂತ್ ಆಗಿ ಎರೆಹುಳ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೈತಿ. ಓಕೆ, ಆಲ್ ದ ಬೆಸ್ಟ್. ಎಲ್ಲ ರೈತರಿಗೆ ಹೇಳೋಣ, ಇದನ್ನ ಬೆಳೆಸೋಣ ಅಲ್ವಾ, ಕ್ರಾಂತಿ ಮಾಡೋಣ. ಹರೇ ಕೃಷ್ಣ, ಹರೇ ಕೃಷ್ಣ.